ಆರೋಗ್ಯ ಕೇಂದ್ರದಿಂದ ತಾಲೂಕು ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮೇಲ್ದರ್ಜೆಗೆ. ರಾಯಚೂರು ಜಿಲ್ಲೆಯ ಸಿರವಾರ ನೂತನ ತಾಲೂಕಾಗಿ 9 ವರ್ಷ ಕಳೆದರೂ ಆರೋಗ್ಯ ಕ್ಷೇತ್ರದಲ್ಲಿ ತಾಲೂಕು ಹಿಂದುಳಿದಿತ್ತು. ಸಂಘ ಸಂಸ್ಥೆಗಳು ಹಾಗೂ ಬುದ್ಧಿಜೀವಿಗಳು ಹೋರಾಟದ ಪ್ರತಿಫಲವಾಗಿ ರಾಜ್ಯ ಸರ್ಕಾರದ ಈ ವರ್ಷದ ಬಜೆಟ್ನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ತಾಲೂಕು ಸಮುದಾಯದ ಕೇಂದ್ರವಾಗಿದ್ದು ಸಿರವಾರ ತಾಲೂಕಿಗೆ ಒಂದು ಹೊಸ ಹಿರಿಮೆ ಎಂದು ಕರವೇ ಅಧ್ಯಕ್ಷ ಕೆ ರಾಘವೇಂದ್ರ ಸಂತೋಷ ವ್ಯಕ್ತಪಡಿಸಿದರು. ಹೌದು, ಹಲವು ವರ್ಷಗಳಿಂದ ಸಂಘ ಸಂಸ್ಥೆಗಳು ಹಾಗೂ ಬುದ್ಧಿಜೀವಿಗಳು ಹೋರಾಟ ಮಾಡುತ್ತಾ ಬಂದಿದ್ದರೂ ಸಿರವಾರ ತಾಲೂಕಿನ ಜನಸಾಮಾನ್ಯರಿಗೆ ಆರೋಗ್ಯಕರ ದೃಷ್ಟಿಯಿಂದ ಏಳು ಬೀಳುಗಳ ನಡುವೆ ಸುಮಾರು 9 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರವು ತಮ್ಮ ಬಜೆಟ್ನಲ್ಲಿ ಸಿರವಾರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಉನ್ನತೀಕರಿಸಿದ್ದು ತಾಲೂಕು ಸಮುದಾಯದ ಆರೋಗ್ಯ ಕೇಂದ್ರವಾಗಿ ಮಾಡಿದ್ದು ಸಿರವಾರ ಜನತೆಗೆ ಹಾಗೂ ಮಾನ್ಯ ಶಾಸಕ ಹಂಪಯ್ಯ ಸಾವ್ಕಾರ್ ಮತ್ತು ಮಡಿಕೇರಿ ಉಸ್ತುವಾರಿ ಸಚಿವರಾದ ಎನ್.ಎಸ್. ಬೋಸರಾಜ್ ಹಾಗೂ ಪಂಚ ಗ್ಯಾರಂಟಿಗಳ ತಾಲೂಕು ಅಧ್ಯಕ್ಷ ಬ್ರಿಜೇಶ್ ಗೌಡ ಪಾಟೀಲ್ ಅವರಿಗೆ ಸಿರವಾರ ಜನತೆ ಅಭಿನಂದನೆಗಳು ತಿಳಿಸಿದರು. ಹೊಸದಾಗಿ ಘೋಷಣೆಯಾಗಿರುವ ತಾಲೂಕುಗಳಾದ ಹನೂರು, ಅಳ್ನಾವರ, ಅಣ್ಣಿಗೇರಿ, ಮುಷ್ಕಿ, ಸಿರಿವಾರ, ಕಾಪು, ಬಬಲೇಶ್ವರ, ಕೋಲಾರ, ಚೇಳೂರು, ತೇರದಾಳದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸಮುದಾಯ ಆರೋಗ್ಯ ಕೇಂದ್ರಗಳನ್ನಾಗಿ ಉನ್ನತೀಕರಿಸಲಾಗುವುದು. ಕಲ್ಯಾಣ ಕರ್ನಾಟಕ ಸಂಪೂರ್ಣ ಆರೋಗ್ಯ ಅಭಿವೃದ್ಧಿ ಯೋಜನೆಯಡಿ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಒದಗಿಸಲು ಸಿರವಾರ ತಾಲೂಕಿಗೆ ಸುಮಾರು 6-7 ವರ್ಷಗಳಿಂದ ಈ ಕಾಂಗ್ರೆಸ್ ಸರ್ಕಾರವು ಭಾಳ ಖುಷಿಯಂತ ವಿಚಾರ ಕೊಟ್ಟಿದೆ. ಯಾಕಂತಂದರೆ ಸಿರವಾರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಿರವಾರ ತಾಲೂಕು ಸಮುದಾಯ ಕೇಂದ್ರವನ್ನಾಗಿ ಈ ಬಜೆಟಲ್ಲಿ ಘೋಷಣೆ ಮಾಡಿದಂಥ ಸಿದ್ದರಾಮಯ್ಯ ಸರ್ಕಾರಕ್ಕೂ ಹಾಗೂ ಮಾನ್ಯ ಶಾಸಕರಾದಂಥ ಹಂಪಯ್ಯ ಸಾವ್ಕಾರ್ಗೂ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಯಾಕಂತಂದರೆ ಸುಮಾರು 7-8 ವರ್ಷಗಳಿಂದ ಸತತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಸತತ ಹೋರಾಟಗಳನ್ನು ಹಮ್ಮಿಕೊಂಡು ಎಲ್ಲ ಅಧಿಕಾರಿಗಳಿಗೆ, ಅದೇ ರೀತಿಯಾಗಿ ಮಾನ್ಯ BJP ಸರ್ಕಾರದಲ್ಲಿರ್ತಕ್ಕಂಥ ಮಾನ್ಯ ರಾಮುಲು ಅವರಿಗೆ, ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಏನು UT ಖಾದರ್ ಸರ್ಗೆ ಹಾಗೂ DCM ಆಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರಿಗೂ ಕೂಡ ನಾವು ಮನವಿ ಕೊಡ್ತಾನೆ ಬಂದಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಉಸ್ತುವಾರಿ ಸಚಿವರುಗಳಾದಂಥ ಪ್ರಕಾಶ್ ಪಾಟೀಲ್ ಅವರಿಗೆ, ಅದೇ ರೀತಿಯಾಗಿ ಎನ್.ಎಸ್. ಬೋಸರಾಜ್ ಸರ್ಗೆ ಅವ್ರಿಗೂ ಕೂಡ ಸತತವಾಗಿ ಸುಮಾರು 8-9 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ತಾ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಈಗ ಸಿರವಾರ ಜನತೆಗೆ ಭಾಳ ಖುಷಿ ಪಡುವಂಥ ವಿಚಾರ. ಯಾಕಂತಂದರೆ ಆರೋಗ್ಯ ಕ್ಷೇತ್ರದಲ್ಲಿ ಭಾಳಷ್ಟು ಹಿಂದುಳಿದಂಥ ಸಿರವಾರ ತಾಲೂಕನ್ನು ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಏನು ಮೇಲ್ದರ್ಜೆಗೇರಿಸಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮಾಡಿದಂಥ ಶಾಸಕರಿಗೆ ಹಾಗೂ ಸಚಿವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿಯಾಗಿ ಜನ ಭಾಳಷ್ಟು ಖುಷಿ ಪಡ್ತಾ ಇದ್ದಾರೆ. ಯಾಕಂತಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಏನು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮಾಡಿದ್ದಕ್ಕಾಗಿ, ಯಾಕಂದರೆ ಇಲ್ಲಿ ಭಾಳಷ್ಟು ಏನು ಅನಾರೋಗ್ಯದಿಂದ ಸುತ್ತಮುತ್ತ ಹಳ್ಳಿನ ಜನರು ಭಾಳ ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಹಾಗಾಗಿ ಈಗ ಭಾಳಷ್ಟು ಖುಷಿಯಾಗಿ ಎಲ್ಲರೂ ಭಾಳಷ್ಟು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ. ಭಾಳ ಜನರಿಗೆ ಭಾಳಷ್ಟು ಸಂತೋಷವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ರಾಘವೇಂದ್ರ ಕಾಜಿನಗೌಡ ಅಂತೇಳಿ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು.